ರಾಜಕೀಯದಲ್ಲಿ ಕೆಲವೊಂದ್ಸಲ ಭಾಷಣಕ್ಕಿಂತ ಒಂದು ಸಣ್ಣ ದೃಶ್ಯ ಹೆಚ್ಚು ವೈರಲ್ ಆಗ್ಬಿಡುತ್ತೆ. ಈಗ ಅಂಥದ್ದೇ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಜೂನ್ 11ನೇ ತಾರೀಕು 2026 ಪ್ರಧಾನಿ ನರೇಂದ್ರ ಮೋದಿಯವರ ಸಾಧನೆಗಳ ಬಗ್ಗೆ ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಮೋದಿಯವರ 12 ವರ್ಷದ ಸಾಧನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ತಾ ಇದ್ರು. ಕಾರ್ಯಕ್ರಮ ಶುರುವಾದಾಗ್ಲಿಂದ ವಿಜಯೇಂದ್ರ ಅವರ ಪಕ್ಕದಲ್ಲೇ ಕೂತಿದ್ದ ವಿಪಕ್ಷ ನಾಯಕ R ಅಶೋಕ್ ಅವರು ಯಾಕೋ ಸ್ವಲ್ಪ ಡಲ್ಲಾಗಿ ಕಾಣಿಸ್ಕೊಳ್ತಾ ಇದ್ರು. ಜೊತೆಗೆ ಕೂತಿದ್ದಲ್ಲೇ ನಿದ್ದೆಗೆ ಜಾರಿದ ರೀತಿ ಕಾಣಿಸ್ಕೊಂಡಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಮೆಂಟ್ಸ್ ಕೂಡ ಬರ್ತಾ ಇವೆ. ಕೆಲವರು ಮೋದಿ ಸಾಧನೆಗಳ ಲಿಸ್ಟ್ ಕೇಳಿ ರಿಲ್ಯಾಕ್ಸ್ ಆಗಿಬಿಟ್ರಾ ಅಂತ ತಮಾಷೆ ಮಾಡ್ತಿದ್ದಾರೆ. ಇನ್ನು ಕೆಲವರು ರಾಜಕೀಯದ ಒತ್ತಡ ಜಾಸ್ತಿ ಆಗಿರಬೇಕು, ಸ್ವಲ್ಪ ರೆಸ್ಟ್ ತಗೋತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಇನ್ನು ಕೆಲವರು ಇದು ಪವರ್ ನ್ಯಾಪ್ ಇರಬಹುದು, ನಿದ್ರೆ ಅಲ್ಲ ಅಂತಾನು ಜೋಕ್ ಮಾಡ್ತಾ ಇದ್ದಾರೆ. ಆದರೆ ಈ ವಿಚಾರದ ಬಗ್ಗೆ ಒಂದು ಗಂಭೀರ ಆಯಾಮ ಕೂಡ ಇದೆ. ಒಬ್ಬ ರಾಜ್ಯದ ವಿಪಕ್ಷ ನಾಯಕ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಮೋದಿ ಸಾಧನೆಗಳ ಬಗ್ಗೆ ಹೇಳ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಗಂಭೀರತೆಯಿಂದ ಕೂತ್ಕೊಳ್ಬೇಕಾಗಿತ್ತು. ಇಂಥ ಕಾರ್ಯಕ್ರಮಗಳಲ್ಲಿ ನಾಯಕರು ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ಅವ್ರು ಹೇಗೆ ಕೂತಿದ್ದಾರೆ, ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ಜನ ಹೆಚ್ಚು ಗಮನಿಸ್ತಾರೆ. ಮೊದಲೇ BY ವಿಜಯೇಂದ್ರ ಮತ್ತು R ಅಶೋಕ್ ಮಧ್ಯೆ ಅಷ್ಟೊಂದು ಯಾವುದೂ ಸರಿ ಇಲ್ಲ, ಭಿನ್ನಾಭಿಪ್ರಾಯಗಳಿರಬಹುದು, ಜೊತೆಗೆ ಮುನಿಸು ಕೂಡ ಇದೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ BY ವಿಜಯೇಂದ್ರ ಅವ್ರು ಏನೋ ಮಾತಾಡ್ತಿದ್ದಾರೆ ಅಂದರೆ ನಾನು ಯಾಕೆ ಕೇಳಬೇಕು ಇವ್ರ ಮಾತನ್ನ ಅನ್ನೋ ನಿಟ್ಟಿನಲ್ಲಿ ಒಂಥರ ಬೇಜವಾಬ್ದಾರಿತನದಿಂದ ಕೂತಿದ್ದಾರೆ ಅಂತಾನೂ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ. ಆದರೆ ಒಂದು ವೈರಲ್ ವಿಡಿಯೋ ನೋಡಿ ತಕ್ಷಣ ತೀರ್ಮಾನಕ್ಕೆ ಬರೋದು ಕೂಡ ಸರಿಯಲ್ಲ. ಅವರು ನಿಜವಾಗ್ಲೂ ನಿದ್ದೆ ಮಾಡ್ತಾ ಇದ್ದಾರೋ ಅಥವಾ ಸುಮ್ಮನೆ ಕಣ್ಮುಚ್ಕೊಂಡು ಕೂತಿದ್ರೋ ಅನ್ನೋದನ್ನು ಅವರೇ ಸ್ಪಷ್ಟಪಡಿಸ್ಬೇಕು. ಒಂದಂತೂ ಸತ್ಯ, ನಾಯಕರು ಹೇಳೋ ಮಾತುಗಳಷ್ಟೇ ಅಲ್ಲ, ಅವರ ಸಣ್ಣ ಸಣ್ಣ ಹಾವಭಾವ ಕೂಡ ದೊಡ್ಡ ಸುದ್ದಿಯಾಗುತ್ತೆ. ಈಗ R ಅಶೋಕ್ ಅವರ ಈ ವಿಡಿಯೋ ಕೂಡ ಅದೇ ಸಾಲಿಗೆ ಸೇರಿರೋದು ಮಾತ್ರ ನಿಜ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ದೀರ್ಘಕಾಲ ನಿರಂತರ ಆಡಳಿತ ನಡೆಸಿದ ಪ್ರಧಾನಿ ಎಂಬ ದಾಖಲೆಗೆ ಇವತ್ತು ಪಾತ್ರ ಆಗಿರುವಂಥದ್ದು. ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳು ಕೂಡ ನಮ್ಮ ದೇಶದ ನಾಯಕತ್ವವನ್ನು ಒಪ್ಕೊಳ್ಳೋ ರೀತಿಯಲ್ಲಿ ಆಡಳಿತ ಕೊಡೋದಕ್ಕೆ ಸಾಧ್ಯ ಇದೆ ಅನ್ನೋ ಭರವಸೆಯನ್ನು ನೀಡಿ 2014ರ ಮೇನಲ್ಲಿ ಬಂದಂತ ಬಿಜೆಪಿ ನೇತೃತ್ವ NDA ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಳೆದ 12 ವರ್ಷದಲ್ಲಿ ಆಗಿರುವಂತಹ ಅಮೂಲಾಗ್ರ ಬದಲಾವಣೆಗಳು ಯಾವ ರೀತಿ ಇವತ್ತು ಭಾರತ ಜಾಗತಿಕ ಸವಾಲುಗಳ ನಡುವೆನೂ ಸಹ ಯಾವ ರೀತಿ ದಾಪುಗಾಲನ್ನ ಹಾಕ್ತಾ ಇದೆ, ಜಾಗತಿಕ ಸವಾಲುಗಳ ನಡುವೆನೂ ಕೂಡ ಭಾರತ ಇವತ್ತು 4ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನು ಕೂಡ ಈ ದೇಶದ ಭವಿಷ್ಯದ ಬಗ್ಗೆ ವಿಶ್ವಾಸ ಬಂದಿದೆ, ಈ ದೇಶದ ಒಂದು ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ವಿಶ್ವಾಸ ಬಂದಿದೆ. ಇದರ ಜೊತೆಗೆ ಈ ದೇಶದ ನಾಯಕತ್ವವನ್ನ ಪಡೆದಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಬಗ್ಗೆನೂ ಕೂಡ ವಿಶ್ವಾಸ ಬಂದಿರುವಂತದ್ದು ಹುಡುಗಾಟಿಕೆ ಅಲ್ಲ. 2014ರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ NDA ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಸರ್ಕಾರ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಒಂದು ಬಾರಿ, 2 ಬಾರಿ, 3ನೇ ಬಾರಿಗೆ ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಒಂದು ಕಾಂಗ್ರೆಸ್ಸೇತರ ಪಕ್ಷ ಕೇಂದ್ರದಲ್ಲಿ ಸತತವಾಗಿ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿರತಕ್ಕಂತ ದಾಖಲೆ ಏನಿದೆಯಲ್ಲ, ಇದು ಕೇವಲ ಭಾಷಣದಿಂದ ಆಗೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ದೇಶದಲ್ಲಿ ಯಾವ ರೀತಿ ಡಿಫೆನ್ಸ್ ಸೆಕ್ಟರ್ ಅಲ್ಲಿ, ರಕ್ಷಣಾ ಕ್ಷೇತ್ರದಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತಾ ಇದೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆ ರಾಜ್ಯಗಳ ಬಗ್ಗೆ ಹಿಂದೆಂದೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ಅಲ್ಲಿ ಅಭಿವೃದ್ಧಿ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಈ ರೀತಿ ಬೇರೆ ಬೇರೆ ವಿಚಾರಗಳು ತಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತೇಳಿ ಇವತ್ತು ನಾನು ತಮ್ಮ ಮಧ್ಯೆ ಇದ್ದೇನೆ. ನಾವು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಸೆಲ್ಫ್ ರಿಲಯನ್ಸ್ ಆಗಿರ್ಬೇಕು,
ಏನು ಆತ್ಮನಿರ್ಭರ ಭಾರತ್ ಅಂತೇಳಿ ನಾವು ಕರಿತೇವೆ, ಆ ದಿಕ್ಕಿನಲ್ಲಿ ಇವತ್ತು ದಾಪುಗಾಲನ್ನ ಹಾಕ್ತಾ ಇವತ್ತು ಎಲ್ಲಿಗೆ ಬಂದ ಪರಿಸ್ಥಿತಿ ಮುಟ್ಟಿದೆ ಅಂತ ಹೇಳಿದ್ರೆ, ಇಂಡಿಯಾ has exported around 23,622 crores worth defense equipments. 23,622 ಕೋಟಿಯಷ್ಟು ಎಕ್ಸ್ಪೋರ್ಟ್ ಅನ್ನೋದು ಡಿಫೆನ್ಸ್ ಸೆಕ್ಟರ್ ಇವತ್ತು ಮಾಡಿರುವಂತದ್ದು. 65% ಅಷ್ಟು ಡಿಫೆನ್ಸ್ ಎಕ್ವಿಪ್ಮೆಂಟ್ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ತಯಾರಿಕೆ ಆಗ್ತಾ ಇರುವಂತದ್ದು. ಅಂದ್ರೆ ಅದಕ್ಕೆ ಒತ್ತನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ನೀಡಿರುವಂತದ್ದು ಕೂಡ ಇವತ್ತು ನಾನು ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ನರೇಂದ್ರ ಮೋದಿಜಿಯವರ ಸರ್ಕಾರ ಬಂದ ಮೇಲೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಸುಮಾರು 65,000 ಕೋಟಿಯಷ್ಟು ಅಲ್ಲಿ ರೈಲ್ವೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಇವತ್ತು ಇನ್ವೆಸ್ಟ್ಮೆಂಟ್ ಆಗಿರ್ತಕ್ಕಂಥದ್ದು. 16,207 ಕಿಲೋಮೀಟರ್ ಅಷ್ಟು 16,207 ಕಿಲೋಮೀಟರ್ ಅಷ್ಟು ನ್ಯಾಷನಲ್ ಹೈವೇ ಇವತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ ಇವತ್ತು ಡೆವಲಪ್ ಆಗಿರುವಂತದ್ದು. ಅದೇ ರೀತಿ ಉಡಾನ್ ಸ್ಕೀಮ್ ಅಲ್ಲೂ ಕೂಡ ಅಲ್ಲಿ ಏರ್ಪೋರ್ಟ್ ಗಳನ್ನ ನಿರ್ಮಾಣ ಮಾಡುವ ಮೂಲಕ ಉಡಾನ್ ಸ್ಕೀಮ್ ಕೂಡ ಅಲ್ಲಿ ತಂದಿರುವಂತದ್ದು. ಇದರ ಪರಿಣಾಮ ಏನಂತ ಹೇಳಿದ್ರೆ, ಆ ಭಾಗದ ಜನರು ಕೂಡ ಈಗ ನಾವು ಕೂಡ ಭಾರತೀಯರು ಅನ್ನೋ ಭಾವನೆ ಇವತ್ತು ಬರ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.